ಹುಬ್ಬಳ್ಳಿಯಿಂದ ನಾನು ಪ್ರಕಾಶ್ ಹಿರೇಮಠ್. ಕಳೆದ ಒಂದು ವಾರದಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಹುಬ್ಬಳ್ಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಬಾಂಗ್ಲಾ ನುಸುಳುಕೋರರು ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಮೂಲಕ ಬೇರೆ ಬೇರೆ ಭಾಗಗಳಿಗೆ ತೆರಳುತ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಇಲ್ಲಿ ತಪಾಸಣೆ ಮಾಡ್ತಾ ಇರುವಂತದ್ದು. 2-3 ಬಸ್ಗಳಿಂದ ಅಂದ್ರೆ ರೈಲ್ವೆ ಮೂಲಕ ಪಶ್ಚಿಮ ಬಂಗಾಳದಿಂದ ಇಲ್ಲಿ ಪ್ರಯಾಣ ಬೆಳೆಸಿರ್ತಕ್ಕಂಥ ಬಹುತೇಕ ಈ ಪ್ರಯಾಣಿಕರೇನಿದ್ದಾರೆ ಇವರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸೇರಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ, ಅದೇ ರೀತಿ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಈ ಪ್ರಯಾಣಿಕರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅದೇ ರೀತಿ ಸಿಬ್ಬಂದಿಗಳು ಹೊಸ ಬಸ್ ನಿಲ್ದಾಣದಲ್ಲಿ ಅವರನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಅವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಅವರಲ್ಲಿ ಇರತಕ್ಕಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ರೈಲ್ವೆ ಮೂಲಕ ಇಲ್ಲಿ ಆಗಮಿಸಿದರೆ ಅವರು ಬೇರೆ ಬೇರೆ ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ, ಅದೇ ರೀತಿ ದಕ್ಷಿಣ ಭಾರತದಾದ್ಯಂತ ಈ ನುಸುಳುಕೋರರು ಅಕ್ರಮವಾಗಿ ವಲಸಿಗರು ಏನು ಆಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಇಲಾಖೆ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಬಹುತೇಕರನ್ನ ಅವರ ಆಧಾರ್ ಕಾರ್ಡ್ ಮತ್ತು ಅವರ ಬಳಿ ಇರತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಮುಂದಾಗಿರುವಂತದ್ದು. ಇನ್ನ ಕೆಲ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಇವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಲಗ್ಗೆ ಇಡ್ತಾ ಇದಾರೆ ಅಂತಕ್ಕಂಥ ಆರೋಪ ಇದೆ, ಇವರೆಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ? ಹೌದು ಸರ್, ಇವರು ಏನಾಗಿದೆ ಸರ್, ಈಗ ಒಂದು 15 ದಿವಸಲಿಂತ ಹಿಂಗ ಇಲ್ಲೇ ಬರಂತಾರ ಸರ್. ನಾವು ಪೊಲೀಸ್ ಇಲಾಖೆಗೆ ಕೊಟ್ವಿ, ಮತ್ತೆ ಡಿ ಸಿ ಅವ್ರಿಗೆ ಮನವಿ ಕೊಟ್ವಿ, ನಾವು ತಹಸೀಲ್ದಾರ್ಗೂ ಕಚೇರಿಗೆ ಮನವಿ ಕೊಟ್ವಿ. ಬಟ್ ಏನಾಗಂತಂದ್ರೆ ಇಲ್ಲಿ ಯಾರು ಕಣ್ಣು ಮುಚ್ಕೊಂಡು ಕುಂತು ಬಿಟ್ರ. ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರು ಧೈರ್ಯದಿಂದ ಬರಂತಾರೆ ಇಲ್ಲಿ. ಅದಕ್ಕಾಗಿ ನಾವು ಹಿಂದೂ ಸಂಘಟನೆದವರು ಪ್ರತಿಯೊಬ್ಬರು ಬಸ್ ಅನ್ನ ಹುಡುಕಾಡಿ ಅವ್ರನ್ನ ಹಿಡ್ಕೊಂತಾರ ಅಂತೀವಿ. ಬಟ್ ಎಲ್ಲರೂ ಅವರ ಅದಾರ. ಆದ್ರೆ ಪೊಲೀಸ್ ಇಲಾಖೆ ಈಗ ಬಂದು ಎಲ್ಲರೂ ಪರಿಶೀಲನೆ ಮಾಡಂತಿದ್ದ. ಆದ್ರೆ ಪರಿಶೀಲನೆ ಹೆಂಗ ಆಗ್ಬೇಕಪ್ಪ ಅಂತಂದ್ರೆ ಇವರೆಲ್ಲ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ತಗೊಂಡ್ಬಂದ್ಬಿಟ್ರ, ಡೂಪ್ಲಿಕೇಟ್ ಐಡಿ ಪ್ರೂಫ್ ಅದಾವು. ಇಲ್ಲಿ ಏನ್ ನೋಡಿದ್ರು ಕೆಲವೊಬ್ಬರು ಮುಸ್ಲಿಂ ಇದ್ದು ಹಿಂದೂ ಹೆಸರು ಇಟ್ಕೊಂಡ್ ಬಂದಾರ. ಇಲ್ಲಿ ಅವ್ರ ಮ್ಯಾಗ ನಮ್ಗೆ ಬಹಳ ಸಂಶಯ ಕಾಡಂತೈತಿ. ಮತ್ತೆ ಇನ್ನು ಮುಂದಿನ ದಿನಗಳಾಗ ಯಾಕಂದ್ರೆ ಇವ್ರು ಇಲ್ಲಿ ಬಂದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆಗೂ ಒಂದು ತಿಳಿನುವ ಇವ್ರು. ಯಾಕಂದ್ರೆ ಯಾರ್ದಾರು ಒಂದು ಕೊಲೆ ಮಾಡಿ ದರೋಡೆ ಮಾಡಿ ಹೋದ್ರಂದ್ರೆ ಯಾರನ್ನ ತಿಳಿಬೇಕು ಇವ್ರ. ಇಲ್ಲಿದ್ದಂತ ಪೊಲೀಸ್ ಇಲಾಖೆ ಇವ್ರನ್ನ ತಕ್ಷಣ ಪರಿಶೀಲನೆ ಮಾಡಿ ಹಂಗೇನು ಕಂಡು ಬಂತಂದ್ರೆ ಇಮಿಡಿಯೇಟ್ಲಿ ಅವ್ರ ಏನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಿ ಹೋಗೋದು ಬಿಡ್ಬೇಕು. ಇದಿಷ್ಟು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಮಾತುಗಳು. ಅಕ್ರಮವಾಗಿ ನುಸುಳುಕೋರರು ಬಂದಿದ್ದೇ ಆದಲ್ಲಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನು ಜರುಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಹುಬ್ಬಳ್ಳಿಯ ಒಂದು ಸಮಗ್ರ ವರದಿಯನ್ನ, ಸಮಗ್ರ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮುಂದಿನ ಜಿಲ್ಲೆಯ ಸಮಗ್ರ ಸುದ್ದಿಯನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನನ್ನ ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು. ಹುಬ್ಬಳ್ಳಿಯಿಂದ ನಾನು ಪ್ರಕಾಶ್ ಹಿರೇಮಠ್. ಕಳೆದ ಒಂದು ವಾರದಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಹುಬ್ಬಳ್ಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಬಾಂಗ್ಲಾ ನುಸುಳುಕೋರರು ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಮೂಲಕ ಬೇರೆ ಬೇರೆ ಭಾಗಗಳಿಗೆ ತೆರಳುತ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಇಲ್ಲಿ ತಪಾಸಣೆ ಮಾಡ್ತಾ ಇರುವಂತದ್ದು. 2-3 ಬಸ್ಗಳಿಂದ ಅಂದ್ರೆ ರೈಲ್ವೆ ಮೂಲಕ ಪಶ್ಚಿಮ ಬಂಗಾಳದಿಂದ ಇಲ್ಲಿ ಪ್ರಯಾಣ ಬೆಳೆಸಿರ್ತಕ್ಕಂಥ ಬಹುತೇಕ ಈ ಪ್ರಯಾಣಿಕರೇನಿದ್ದಾರೆ ಇವರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸೇರಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ, ಅದೇ ರೀತಿ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಈ ಪ್ರಯಾಣಿಕರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅದೇ ರೀತಿ ಸಿಬ್ಬಂದಿಗಳು ಹೊಸ ಬಸ್ ನಿಲ್ದಾಣದಲ್ಲಿ ಅವರನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಅವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಅವರಲ್ಲಿ ಇರತಕ್ಕಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ರೈಲ್ವೆ ಮೂಲಕ ಇಲ್ಲಿ ಆಗಮಿಸಿದರೆ ಅವರು ಬೇರೆ ಬೇರೆ ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ
ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ, ಅದೇ ರೀತಿ ದಕ್ಷಿಣ ಭಾರತದಾದ್ಯಂತ ಈ ನುಸುಳುಕೋರರು ಅಕ್ರಮವಾಗಿ ವಲಸಿಗರು ಏನು ಆಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಇಲಾಖೆ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಬಹುತೇಕರನ್ನ ಅವರ ಆಧಾರ್ ಕಾರ್ಡ್ ಮತ್ತು ಅವರ ಬಳಿ ಇರತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಮುಂದಾಗಿರುವಂತದ್ದು. ಇನ್ನ ಕೆಲ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಇವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಲಗ್ಗೆ ಇಡ್ತಾ ಇದಾರೆ ಅಂತಕ್ಕಂಥ ಆರೋಪ ಇದೆ, ಇವರೆಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ? ಹೌದು ಸರ್, ಇವರು ಏನಾಗಿದೆ ಸರ್, ಈಗ ಒಂದು 15 ದಿವಸಲಿಂತ ಹಿಂಗ ಇಲ್ಲೇ ಬರಂತಾರ ಸರ್. ನಾವು ಪೊಲೀಸ್ ಇಲಾಖೆಗೆ ಕೊಟ್ವಿ, ಮತ್ತೆ ಡಿಸಿಯವ್ರಿಗೆ ಮನವಿ ಕೊಟ್ವಿ, ನಾವು ತಹಶೀಲ್ದಾರ್ಗೂ ಕಚೇರಿಗೆ ಮನವಿ ಕೊಟ್ವಿ. ಬಟ್ ಏನಾಗಂತಂದ್ರೆ ಇಲ್ಲಿ ಯಾರು ಕಣ್ಣು ಮುಚ್ಕೊಂಡು ಕುಂತು ಬಿಟ್ರ. ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರು ಧೈರ್ಯದಿಂದ ಬರಂತಾರ ಇಲ್ಲಿ. ಅದಕ್ಕಾಗಿ ನಾವು ಹಿಂದೂ ಸಂಘಟನೆದವರು ಪ್ರತಿಯೊಬ್ಬರು ಬಸ್ ಅನ್ನ ಹುಡುಕಾಡಿ ಅವ್ರನ್ನ ಹಿಡ್ಕೊಂತಾರ ಅಂತೀವಿ. ಬಟ್ ಎಲ್ಲರೂ ಅವರ ಅದಾರ. ಆದ್ರೆ ಪೊಲೀಸ್ ಇಲಾಖೆ ಈಗ ಬಂದು ಎಲ್ಲರೂ ಪರಿಶೀಲನೆ ಮಾಡಂತಿದ್ದ. ಆದ್ರೆ ಪರಿಶೀಲನೆ ಹೆಂಗ ಆಗ್ಬೇಕಪ್ಪ ಅಂತಂದ್ರೆ ಇವರೆಲ್ಲ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ತಗೊಂಡ್ಬಂದ್ಬಿಟ್ರ, ಡೂಪ್ಲಿಕೇಟ್ ಐಡಿ ಪ್ರೂಫ್ ಅದಾವ. ಇಲ್ಲಿ ಏನ್ ನೋಡಿದ್ರು ಕೆಲವೊಬ್ಬರು ಮುಸ್ಲಿಂ ಇದ್ದು ಹಿಂದೂ ಹೆಸರು ಇಟ್ಕೊಂಡ್ ಬಂದಾರ. ಇಲ್ಲಿ ಅವ್ರ ಮ್ಯಾಗ ನಮ್ಗೆ ಬಹಳ ಸಂಶಯ ಕಾಡಂತೈತಿ. ಮತ್ತೆ ಇನ್ನು ಮುಂದಿನ ದಿನಗಳಾಗ ಯಾಕಂದ್ರೆ ಇವ್ರು ಇಲ್ಲಿ ಬಂದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆಗೂ ಒಂದು ತಿಳಿನುವ ಇವ್ರ. ಯಾಕಂದ್ರೆ ಯಾರ್ದಾರು ಒಂದು ಕೊಲೆ ಮಾಡಿ ದರೋಡೆ ಮಾಡಿ ಹೋದ್ರಂದ್ರೆ ಯಾರನ್ನ ತಿಳಿಬೇಕು ಇವ್ರ. ಇಲ್ಲಿದ್ದಂತ ಪೊಲೀಸ್ ಇಲಾಖೆ ಇವ್ರನ್ನ ತಕ್ಷಣ ಪರಿಶೀಲನೆ ಮಾಡಿ ಹಂಗೇನು ಕಂಡು ಬಂತಂದ್ರೆ ಇಮಿಡಿಯೇಟ್ಲಿ ಅವ್ರ ಏನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಿ ಹೋಗೋದು ಬಿಡ್ಬೇಕು. ಇದಿಷ್ಟು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಮಾತುಗಳು. ಅಕ್ರಮವಾಗಿ ನುಸುಳುಕೋರರು ಬಂದಿದ್ದೇ ಆದಲ್ಲಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನು ಜರುಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಹುಬ್ಬಳ್ಳಿಯ ಒಂದು ಸಮಗ್ರ ವರದಿಯನ್ನ, ಸಮಗ್ರ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮುಂದಿನ ಜಿಲ್ಲೆಯ ಸಮಗ್ರ ಸುದ್ದಿಯನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನನ್ನ ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು. ಹುಬ್ಬಳ್ಳಿಯಿಂದ ನಾನು ಪ್ರಕಾಶ್ ಹಿರೇಮಠ್. ಕಳೆದ ಒಂದು ವಾರದಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಹುಬ್ಬಳ್ಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಬಾಂಗ್ಲಾ ನುಸುಳುಕೋರರು ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಮೂಲಕ ಬೇರೆ ಬೇರೆ ಭಾಗಗಳಿಗೆ ತೆರಳುತ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಇಲ್ಲಿ ತಪಾಸಣೆ ಮಾಡ್ತಾ ಇರುವಂತದ್ದು. 2-3 ಬಸ್ಗಳಿಂದ ಅಂದ್ರೆ ರೈಲ್ವೆ ಮೂಲಕ ಪಶ್ಚಿಮ ಬಂಗಾಳದಿಂದ ಇಲ್ಲಿ ಪ್ರಯಾಣ ಬೆಳೆಸಿರ್ತಕ್ಕಂಥ ಬಹುತೇಕ ಈ ಪ್ರಯಾಣಿಕರೇನಿದ್ದಾರೆ ಇವರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸೇರಿದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ, ಅದೇ ರೀತಿ ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಈ ಪ್ರಯಾಣಿಕರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ಸಿಬ್ಬಂದಿಗಳು ಹೊಸ ಬಸ್ ನಿಲ್ದಾಣದಲ್ಲಿ ಅವರನ್ನ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಅವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಅವರಲ್ಲಿ ಇರತಕ್ಕಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ರೈಲ್ವೆ ಮೂಲಕ ಇಲ್ಲಿ ಆಗಮಿಸಿದರೆ ಅವರು ಬೇರೆ ಬೇರೆ ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಅನುಮಾನ ಬಂದಂತ ಹಿನ್ನೆಲೆಯಲ್ಲಿ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ, ಅದೇ ರೀತಿ ದಕ್ಷಿಣ ಭಾರತದಾದ್ಯಂತ ಈ ನುಸುಳುಕೋರರು ಅಕ್ರಮವಾಗಿ ವಲಸಿಗರು ಏನು ಆಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪದ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಇಲಾಖೆ ಅವರನ್ನ ತಪಾಸಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಬಹುತೇಕರನ್ನ ಅವರ ಆಧಾರ್ ಕಾರ್ಡ್ ಮತ್ತು ಅವರ ಬಳಿ ಇರತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಮುಂದಾಗಿರುವಂತದ್ದು. ಇನ್ನ ಕೆಲ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಇವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ಲಗ್ಗೆ ಇಡ್ತಾ ಇದಾರೆ ಅಂತಕ್ಕಂಥ ಆರೋಪ ಇದೆ, ಇವರೆಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ? ಹೌದು ಸರ್, ಇವರು ಏನಾಗಿದೆ ಸರ್, ಈಗ ಒಂದು 15 ದಿವಸಲಿಂತ ಹಿಂಗ ಇಲ್ಲೇ ಬರಂತಾರ ಸರ್. ನಾವು ಪೊಲೀಸ್ ಇಲಾಖೆಗೆ ಕೊಟ್ವಿ, ಮತ್ತೆ ಡಿಸಿಯವ್ರಿಗೆ ಮನವಿ ಕೊಟ್ವಿ, ನಾವು ತಹಶೀಲ್ದಾರ್ಗೂ ಕಚೇರಿಗೆ ಮನವಿ ಕೊಟ್ವಿ. ಬಟ್ ಏನಾಗಂತಂದ್ರೆ ಇಲ್ಲಿ ಯಾರು ಕಣ್ಣು ಮುಚ್ಕೊಂಡು ಕುಂತು ಬಿಟ್ರ. ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರು ಧೈರ್ಯದಿಂದ ಬರಂತಾರ ಇಲ್ಲಿ. ಅದಕ್ಕಾಗಿ ನಾವು ಹಿಂದೂ ಸಂಘಟನೆದವರು ಪ್ರತಿಯೊಬ್ಬರು ಬಸ್ ಅನ್ನ ಹುಡುಕಾಡಿ ಅವ್ರನ್ನ ಹಿಡ್ಕೊಂತಾರ ಅಂತೀವಿ. ಬಟ್ ಎಲ್ಲರೂ ಅವರ ಅದಾರ. ಆದ್ರೆ ಪೊಲೀಸ್ ಇಲಾಖೆ ಈಗ ಬಂದು ಎಲ್ಲರೂ ಪರಿಶೀಲನೆ ಮಾಡಂತಿದ್ದ. ಆದ್ರೆ ಪರಿಶೀಲನೆ ಹೆಂಗ ಆಗ್ಬೇಕಪ್ಪ ಅಂತಂದ್ರೆ ಇವರೆಲ್ಲ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ತಗೊಂಡ್ಬಂದ್ಬಿಟ್ರ, ಡೂಪ್ಲಿಕೇಟ್ ಐಡಿ ಪ್ರೂಫ್ ಅದಾವ. ಇಲ್ಲಿ ಏನ್ ನೋಡಿದ್ರು ಕೆಲವೊಬ್ಬರು ಮುಸ್ಲಿಂ ಇದ್ದು ಹಿಂದೂ ಹೆಸರು ಇಟ್ಕೊಂಡ್ ಬಂದಾರ. ಇಲ್ಲಿ ಅವ್ರ ಮ್ಯಾಗ ನಮ್ಗೆ ಬಹಳ ಸಂಶಯ ಕಾಡಂತೈತಿ. ಮತ್ತೆ ಇನ್ನು ಮುಂದಿನ ದಿನಗಳಾಗ ಯಾಕಂದ್ರೆ ಇವ್ರು ಇಲ್ಲಿ ಬಂದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆಗೂ ಒಂದು ತಿಳಿನುವ ಇವ್ರ. ಯಾಕಂದ್ರೆ ಯಾರ್ದಾರು ಒಂದು ಕೊಲೆ ಮಾಡಿ ದರೋಡೆ ಮಾಡಿ ಹೋದ್ರಂದ್ರೆ ಯಾರನ್ನ ತಿಳಿಬೇಕು ಇವ್ರ. ಇಲ್ಲಿದ್ದಂತ
ಪೊಲೀಸ್ ಇಲಾಖೆ ಇವ್ರನ್ನ ತಕ್ಷಣ ಪರಿಶೀಲನೆ ಮಾಡಿ ಹಂಗೇನು ಕಂಡು ಬಂತಂದ್ರೆ ಇಮಿಡಿಯೇಟ್ಲಿ ಅವ್ರ ಏನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಿ ಹೋಗೋದು ಬಿಡ್ಬೇಕು. ಇದಿಷ್ಟು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಮಾತುಗಳು. ಅಕ್ರಮವಾಗಿ ನುಸುಳುಕೋರರು ಬಂದಿದ್ದೇ ಆದಲ್ಲಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನು ಜರುಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಹುಬ್ಬಳ್ಳಿಯ ಒಂದು ಸಮಗ್ರ ವರದಿಯನ್ನ, ಸಮಗ್ರ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮುಂದಿನ ಜಿಲ್ಲೆಯ ಸಮಗ್ರ ಸುದ್ದಿಯನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನನ್ನ ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು.